ಬರ್ತಿಲ್ಲ. ಸಿಗ್ನೇಚರ್ ನಾನು ಮಾಡಲ್ಲ, ನನ್ನ ಮಗಳು ಮಾಡ್ತಾರೆ. ಯಜಮಾನ್ರೆ, ಎಲೆಕ್ಷನ್ ನಿಂತ್ಕೋತಾ ಇರೋದು ನೀವು, ಮೇಡಮ್ ಏನಕ್ಕೆ ಸೈನ್ ಮಾಡಬೇಕು? ಇದೇನಿದು? ಎಲ್ಲ ಡಾಕ್ಯುಮೆಂಟ್ಸು ಶ್ರಾವಣಿ ಅನ್ನೋರ ಹೆಸರಲ್ಲಿದೆ. ಯಾಕೆಂದರೆ ಎಲೆಕ್ಷನ್ ನಿಲ್ತಾ ಇರೋದು ಅವಳು. ಯಜಮಾನ್ರೆ, ಏನಿದೆಲ್ಲ? ಅಲ್ಲ ಯಜಮಾನ್ರೆ, ಮಿನಿಸ್ಟರ್ ಆಗಿದ್ದವ್ರು ನೀವು, ಎಲೆಕ್ಷನ್ಗೆ ನಿಲ್ಬೇಕಾಗಿರೋದು ನೀವು, ಗೆಲ್ಲಬೇಕಾಗಿರೋದು ನೀವು, ಜನಬಲ ಇರೋದು ನಿಮಗಲ್ವ ಯಜಮಾನ್ರೆ? ಮೇಡಮ್ ಎಲೆಕ್ಷನ್ ನಿಲ್ಲೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಆಚೆ ನೀವಿಬ್ಬರು ಏನು ಹೇಳಿದ್ರಿ? ಛಲ ಇದ್ದರೆ ಎಲ್ಲ ಸಾಧ್ಯ ಅಂತ. ನನ್ನ ಮಗಳಿಗೆ ಆ ಛಲ ಇದೆ. ಅಪ್ಪ, ಆದರೆ ನನಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ. ಶ್ರಾವಣಿ, ಹಾಗಂತ ನೀನು ಅಂದ್ಕೊಂಡಿದ್ಯಾ? ಅಂದ್ಕೊಂಡಿರೋದಕ್ಕೂ ತಿಳ್ಕೊಂಡಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಶ್ರಾವಣಿ. ನಿಮ್ಮ ತಂದೆನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವುದು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ, ಇದೆಲ್ಲನೂ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ ನೀನು. ಪುಟ, ಇದು ಬರೀ ರಾಜಕೀಯ ಅಲ್ಲ, ನಮ್ಮ ಪಾಲಿಗೆ ಇದೊಂದು ಯುದ್ಧ. ಅನ್ಯಾಯದ ವಿರುದ್ಧ ಹೋರಾಡ್ತಿರೋದಕ್ಕೆ ಮುಳುಗ್ತಾ ಇರೋ ಮೊದಲನೇ ಕಹಳೆ ಇದು. ನಿಮ್ಮ ತಂದೆಗೆ ಎಲೆಕ್ಷನ್ನಲ್ಲಿ ನಿಂತು ಗೆಲ್ಲೋದು ಕಷ್ಟ ಏನಲ್ಲ, ಆದರೆ ಮಗಳಾಗಿ ತಂದೆ ತಾಯಿಗೆ ನ್ಯಾಯ ಕೊಡಿಸೋದು ಎಂಥ ಹೆಮ್ಮೆ ವಿಷಯ ಗೊತ್ತಾ? ಆ ಹೆಮ್ಮೆ ನಮ್ಮ ಪಾಲಿಗಿರಲಿ ಮಗಳೇ. ಆದರೂ ನನ್ನ ಎಲೆಕ್ಷನಲ್ಲಿ ನಿಲ್ಲಕ್ಕೆ ಹೇಗೆ ಸಾಧ್ಯ ಅಮ್ಮ? ತಪ್ಪೇನು ಶ್ರಾವಣಮ್ಮ? ದೊಡ್ಡ ಯಜಮಾನ್ರು ಸಾಲಿಗ್ರಾಮದಲ್ಲಿ ಇದ್ಕೊಂಡೆ ರಾಜ್ಯದ ರಾಜಕೀಯನ ಆಳ್ದವರು. ನೀವು ಅವ್ರ ಮೊಮ್ಮಗಳು. ಜನಸೇವೆ, ತಂತ್ರ, ರಾಜಕೀಯ ನಿಮ್ಮ ರಕ್ತದಲ್ಲೇ ಇದೆ. ನನ್ನ ಪಾರ್ಟಿಯವರೇ ನನ್ನ ಆಚೆ ಹಾಕಿದ್ರು. ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ಬಂದೆ ಅನ್ನೋ ಕೀರ್ತಿ, ಹೆಸರು ನನಗೆ ಬೇಡಮ್ಮ. ನೀನು ಗೆದ್ದು ರಾಜಕೀಯದಲ್ಲಿ ಒಂದು ಹೊಸ ಅಲೆ ಬಂತು ಅಂತ ಜನಕ್ಕೆ ಅನ್ನಿಸ್ಬೇಕು. ನೀನು ಯಾವತ್ತೂ ಎಕ್ಸಾಮ್ನಲ್ಲಿ ಫೇಲ್ ಆಗಿರೋಳು. ನಾನು ಇವಾಗ ನಿನಗೊಂದು ದೊಡ್ಡ ಎಕ್ಸಾಮ್ ಕೊಡ್ತಾ ಇದ್ದೀನಿ. ನೀನು ಜಸ್ಟ್ ಪಾಸ್ ಆಗೋದಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ನಿನ್ನ ಕೈಯಲ್ಲಿ ಆಗುತ್ತೆ. ಬಾ ಮಗಳ, ಸೈನ್ ಮಾಡು. ಅಪ್ಪ, ನೀವೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಈ ರಾಜಕೀಯ ಎಲ್ಲ ನನಗಲ್ಲ ಅಪ್ಪ. ನನ್ನ ಆಸೆ ಇರೋದು ನೀವು ಎಲೆಕ್ಷನಲ್ಲಿ ನಿಲ್ಲಬೇಕು, ನೀವು ಗೆಲ್ಲಬೇಕು, ನಿಮಗೆ ಮತ್ತೆ ಅಧಿಕಾರ ಬರಬೇಕು ಅಂತ. ಅದನ್ನು ಬಿಟ್ಬಿಟ್ಟು ನಾನು ಎಲೆಕ್ಷನಲ್ಲಿ ನಿಲ್ಲೋದಾದರೆ ನನಗಿದೆಲ್ಲ ಬೇಡ ಅಪ್ಪ. ನನಗಿದು ಆಗಲ್ಲ. ಅಲ್ಲ, ನಿಂತ್ಕೊಂಡೆ. ಅವಳು ನನ್ನ ಮಗಳು. ನಿರ್ಧಾರ ತಗೊಳ್ಳೋದು ತಡ ಆಗ್ಬೋದು, ಆದರೆ ನಿರ್ಧಾರ ದಿಟ್ಟ. ಸಾಹೇಬ್ರೆ, ಇನ್ನು 5 ನಿಮಿಷ ಭಾವಿ MLA ಮೇಡಮ್ ಬಂದು ಸೈನ್ ಮಾಡ್ತಾರೆ.